ನಮಸ್ಕಾರ. ಸುದ್ದಿ ವಿಶೇಷಕ್ಕೆ ಸ್ವಾಗತ. ನಾನು ನಿಶ್ಚಿತ. ದೇವರ ಮಗನೇ ಗೆದ್ದು ಬಾ, ಎಲ್ಲರೂ ಸೇರಿ ಗಣರಾಜ್ಯೋತ್ಸವವನ್ನ ಆಚರಿಸುವ. ಮಾಧ್ಯಮದವರು ನನ್ನ ಚಿಕಿತ್ಸೆಯ ಬಗ್ಗೆ ಗೊತ್ತಾದ್ರೂ ಕೂಡ ವೈಭವೀಕರಿಸಲಿಲ್ಲ ಅಂತ ಹೇಳಿದ್ರಿ ಶಿವಣ್ಣ. ಹೇಗೆ ವೈಭವೀಕರಿಸೋದು ಹೇಳಿ? ನಿಮಗೆ ಟ್ರೀಟ್ಮೆಂಟ್ ನಡೆಯುವ ದಿನ ನಮಗೂ ಕೂಡ ಸೂತಕವೇ. ನಿಮ್ಮ ಸಿನಿಮಾಗಳನ್ನ, ನಿಮ್ಮ ಕಾರ್ಯಕ್ರಮಗಳನ್ನ ನಾವು ಸಂಭ್ರಮಿಸ್ತೀವಿ. ನಿಮ್ಮ ಮನೆಯ ಪ್ರತಿ ಕಾರ್ಯಕ್ರಮಗಳನ್ನ ನಮ್ಮ ಮನೆಯ ಕಾರ್ಯಕ್ರಮಗಳಂತೆ ಭಾವಿಸಿ ಸಂಭ್ರಮಿಸ್ತೀವಿ. ನೀವು ಕರೆಯದಿದ್ರೂ ಮುನಿಸ್ಕೊಂಡು ಬಂದು ಪಾಲ್ಗೊಳ್ತೀವಿ. ನಿಮಗೆ ಮುಜುಗರವಾಗುವಂತೆ, ಆದರೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಅದು ನಮಗೆ ಸುದ್ದಿಯಲ್ಲ. ನಿಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳಿ. ನಿಮಗಾಗಿ, ನಿಮ್ಮ ಚೇತರಿಕೆಗಾಗಿ ಇಡೀ ನಾಡು ಕಾದಿದೆ ಅಂತ ಹೇಳಿ ಎಚ್ಚರಿಸುವಂತಹ ಜವಾಬ್ದಾರಿ. ನೀವು ನಮಗೆ ಆಸ್ತಿ ಮಾತ್ರ ಅಲ್ಲ ಶಿವಣ್ಣ, ನೀವು ನಮ್ಮ ಅಸ್ತಿತ್ವವೂ ಹೌದು. ಇತ್ತೀಚೆಗೆ ಕುಟುಂಬ ಸಮೇತ ತಿರುಪತಿಗೆ ತೆರಳಿದಂತಹ ನಟ ಶಿವರಾಜ್ ಕುಮಾರ್ ಮುಡಿಯನ್ನು ಕೊಟ್ಟಿದ್ದಾರೆ. ಇದು ಶಿವಣ್ಣ ಅವರು ಸ್ವಲ್ಪ ದಿನ ನಟನೆಯಿಂದ ದೂರ ಉಳಿಯುವಂತಹ ಸೂಚನೆಯನ್ನ ಕೊಟ್ಟಂತಾಗಿದೆ. ಶಿವರಾಜ್ ಕುಮಾರ್ ಅವರು ಭೈರತಿ ರಣಗಲ್ ಸಿನಿಮಾದ ಪ್ರಮೋಷನ್ ವೇಳೆ ತಮಗೆ ಅನಾರೋಗ್ಯ ಇರುವಂತಹದರ ವಿಚಾರದ ಕುರಿತು ಕೂಡ ತಿಳಿಸಿದ್ರು. ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳೋದಾಗಿ ಹೇಳ್ಕೊಂಡಿದ್ರು. ಅದಕ್ಕೂ ಮೊದಲು ತಿರುಪತಿಗೆ ತೆರಳಿದಂತಹ ಶಿವಣ್ಣ ಹಾಗೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ದೇವರ ದರ್ಶನವನ್ನ ಪಡೆದು ಮುಡಿಯನ್ನ ಕೊಟ್ಟಿದ್ದಾರೆ. ಇವತ್ತು ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ಆ್ಯಕ್ಚುಲಿ. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಇದೆ ಆದರೂ ಒಂದು ಸ್ವಲ್ಪ ಆತಂಕ ನಡೆದಿರುತ್ತೆ. ಅದಕ್ಕೇನೇನು ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ಒಂದು ದುಃಖ ಅಷ್ಟೇ ಏನಿಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತು, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ. ಆಮೇಲೆ ಅಬೋವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೇ, ಎಲ್ಲ ಚಾನಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವ್ರು ತೋರಿಸಿದೊಂದು ಅಭಿಮಾನ ಇರ್ಬೋದು, ಇಷ್ಟುವರೆಗೂ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೀವಿ. ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್, ಒಂದು ಲವ್ ನಮ್ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ವಿಲ್ ಬಿ ಬ್ಯಾಕ್ January 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಶಿವಣ್ಣ ಹಾಸ್ಪಿಟಲ್ ಏನಾದರೂ ರಿವೀಲ್ ಮಾಡ್ಬೋದಾ ಶಿವಣ್ಣ? MCI ಅಂತ, ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ. ಶಿವಣ್ಣ ಕೋಟ್ಯಾಂತರ ಅಭಿಮಾನಿಗಳ ಹರಕೆಯನ್ನು ಹೊತ್ಕೊಂಡಿರೋದು, ಅಂದರೆ ನೀವು ಬರೋ ತನಕ ದಿನನಿತ್ಯ ಅರ್ಚನೆ ಪೂಜೆ 24ಕ್ಕೆ ಸ್ಪೆಷಲ್ ಪೂಜೆ ಕೂಡ ಅದು ಪ್ರೀತಿ ಅಷ್ಟೇ. ಎಲ್ಲರದ್ದು ವಿಶಸ್ ಬೇಕು, ಅದು ತುಂಬ ಐ ಥಿಂಕ್ ಆ ಪ್ರೀತಿಗೆ ಏನು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಇವತ್ತು ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ಆ್ಯಕ್ಚುಲಿ. ದುಬೈ ಹೌದು, ಟ್ರಾನ್ಸಿಟ್. ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್, ಸೊ ಸ್ಟ್ರೇಟ್ ಮಾಡಿ 24ನೇ ತಾರೀಕು ರಜೆ. ಅವರು ಅಷ್ಟೇ, ದುಬೈ ಹೌದು, ಟ್ರಾನ್ಸಿಟ್. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಚಿಕಿತ್ಸೆಯ ಹಿನ್ನೆಲೆಯಲ್ಲಿ ಅಮೆರಿಕದ ಫ್ಲೈಟ್ ಅನ್ನು ಹತ್ತಿದ್ರು. ವೈದ್ಯಕೀಯ ಪ್ರಕ್ರಿಯೆ ನಿಟ್ಟಿನಲ್ಲಿ ಅಮೆರಿಕಕ್ಕೆ ಪ್ರಯಾಣವನ್ನ ಬೆಳೆಸೋದಕ್ಕೂ ಮುಂಚೆ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ರು. ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನಮಾನವನ್ನ ಗಳಿಸಿರುವ ಶಿವಣ್ಣ ಫ್ಲೋರಿಡಾದ ಮಿಯಾಮಿಯಲ್ಲಿ ಡಿಸೆಂಬರ್ 24ರಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಶಿವಣ್ಣನಿಗೆ ಹೊಸ ಉತ್ಸಾಹ ತುಂಬಿ ಬರಲಿ.
ಶಿವಣ್ಣ ಹೊರಡುವ ಮುನ್ನ ಮಾಧ್ಯಮದರೊಟ್ಟಿಗೆ ಮಾತನಾಡಿ ಇಂತಹ ಸಂದರ್ಭದಲ್ಲಿ ನಾವೇ ಕೊಂಚ ಭಾವುಕರಾಗ್ತೀವಿ, ಆದರೆ ಹೆದರಬೇಡಿ ಅಂತ ಹೇಳಿ ಅಭಿಮಾನಿಗಳಿಗೂ ಸಹ ಹೇಳಿದ್ರು. ವೈದ್ಯರು ಎಲ್ಲವನ್ನ ಚೆಕ್ ಮಾಡಿ ಪ್ಯಾರಾಮೀಟರ್ಸ್ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಗುಡ್ ಎಂದಿದ್ದಾರೆ. ಆದರೂ ಸ್ವಲ್ಪ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಮನೆಯಿಂದ ಹೊರಡ್ತಾ ಇದ್ದೀವಲ್ವಾ, ನಮ್ಮವರನ್ನ ನೋಡಿದಾಗ ಸ್ವಲ್ಪ ಎಮೋಷ್ನಲ್ ಆದೆ. ಅಭಿಮಾನಿಗಳಿದ್ದಾರೆ, ಅವರನ್ನ ನೋಡಿದಾಗ ಸ್ವಲ್ಪ ದುಃಖ ಅಷ್ಟೇ ಅಲ್ಲ, ಇನ್ನಿಲ್ಲ. ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಡಿಸೆಂಬರ್ 24ರಂದು ಸರ್ಜರಿ ಏನು ಪಾಸಿಟಿವ್ ಆಗದೆ, ಅದರ ಬಗ್ಗೆ ಯೋಚನೆ ಏನಿಲ್ಲ ಅಂತ ಕೂಡ ಮಾತನಾಡ್ತಾ ಭಾವುಕರಾಗ್ತಲೇ ಇದ್ರು. ಇನ್ನು 30ರಿಂದ 35 ದಿನಗಳು ಮನೆಯಿಂದ ಭಾರತದಿಂದ ಆಚೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಒಂದು ನೋವಿರುತ್ತೆ. ಆದರೆ ಎಲ್ಲರ ಶುಭ ಹಾರೈಕೆಗಳಿದೆ. ಇತರೆ ಸ್ಟಾರ್ಸ್ ಅಭಿಮಾನಿಗಳಿದ್ದು ವಿಶಸ್ ಕೂಡ ಇದೆ. ಅದನ್ನು ನೋಡಿದ್ರೆ ಖುಷಿಯಾಗುತ್ತೆ. ಮಾಧ್ಯಮದವರ ಬೆಂಬಲವೂ ಕೂಡ ನನಗಿದೆ. ನನಗೆ ಹೇಗಾಗಿದೆ ಅಂತ ಹೇಳಿ ಗೊತ್ತಾದಾಗಲೂ ಕೂಡ ಯಾರೂ ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಬಹಳನೇ ಖುಷಿಯನ್ನು ಕೊಡ್ತು. ಅಷ್ಟೊಂದು ಪ್ರೀತಿ, ವಿಶ್ವಾಸ, ಗೌರವ ನನ್ನ ಮೇಲೆ ಇಟ್ಟಿದ್ದಾರೆ. ಅದೊಂದು ಆಶೀರ್ವಾದ. ಜನವರಿ 26ಕ್ಕೆ ನಾನು ಇಲ್ಲಿ ಬರ್ತೀನಿ, ಜನವರಿ 25ಕ್ಕೆ ಅಲ್ಲಿಂದ ಹೊರಡ್ತೀವಿ ಅಂತ ಹೇಳಿ ಶಿವಣ್ಣ ತಿಳಿಸಿದ್ದಾರೆ. ಇನ್ನು ಎಲ್ಲರನ್ನ ಮಿಸ್ ಮಾಡ್ಕೊಳ್ತೀನಿ, ಅಭಿಮಾನಿಗಳ ಪ್ರೀತಿ ವರ್ಣಾತೀತ, ಎಲ್ಲರನ್ನ ಮಿಸ್ ಮಾಡ್ಕೊಳ್ತೀನಿ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದರು. ಉಪ್ಪಿ ಕಿಚನ್ಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರು. ಇದೇ 20ಕ್ಕೆ ಉಪೇಂದ್ರ ಅವರ UI ರಿಲೀಸ್ ಆಗ್ತಾ ಇದೆ. 25ರಂದು ಸುದೀಪ್ ಅವರ ಮ್ಯಾಕ್ಸ್ ಕೂಡ ಬಿಡುಗಡೆ ಆಗ್ತಾ ಇದೆ. ಎರಡಕ್ಕೂ ಶುಭ ಹಾರೈಕೆಗಳು. ಈ ಸರಿ ಎಲ್ಲ ಕನ್ನಡ ಸಿನಿಮಾಗಳು ಚೆನ್ನಾಗಿ ಆಗ್ತಾ ಆಗಿದೆ. ಈ ಎರಡೂ ಸಿನಿಮಾಗಳು ಚೆನ್ನಾಗಿ ಆಗ್ಬಿಟ್ರೆ ಬರುವ ವರ್ಷವೂ ಎಲ್ಲವೂ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ನಂಬಿಕೆ ಅಂತ ಹೇಳಿದ್ರು. ನಾನು ಮತ್ತು ಗೀತಾ ಮಗಳು ನಿವೇದಿತಾ ಹೊರಡ್ತೇವೆ. 28ರಂದು ಮಧು ಬಂಗಾರಪ್ಪ ಬರ್ತಾರೆ. ಮುರುಗೇಶನ್ ಮನೋಹರನ್ ನನ್ನ ವೈದ್ಯರು ಏನೂ ತೊಂದರೆ ಇಲ್ಲ, ಬನ್ನಿ ಅಂತ ವಿಶ್ವಾಸವನ್ನು ಕೂಡ ತುಂಬಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಖುದ್ದು ಶಿವಣ್ಣ ಅವರೇ ನೀಡಿದ್ದಾರೆ. 45 ಚಿತ್ರದ ಚಿತ್ರೀಕರಣ ಪೂರ್ಣಗೊಳಿಸಿರುವಂತಹ ಶಿವರಾಜ್ ಕುಮಾರ್ ಇನ್ನುಳಿದ ಅವರ ಅನೌನ್ಸ್ ಆಗಿರುವಂತಹ ಸಿನಿಮಾಗಳು ಸ್ವಲ್ಪ ದಿನಗಳ ಕಾಲ ಮುಂದೆ ಹೋಗುತ್ತೆ. ಶಿವಣ್ಣ ಟ್ರೀಟ್ಮೆಂಟನ್ನು ಮುಗಿಸ್ಕೊಂಡು ಬಂದ ಬಳಿಕ ಈ ಎಲ್ಲ ಸಿನಿಮಾಗಳು ಆರಂಭ ಆಗುತ್ತೆ. 5-6 ಸಿನಿಮಾಗಳಿಗೆ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ದಕ್ಷಿಣ ಕನ್ನಡದ ದೇವಸ್ಥಾನಗಳು ಸೇರಿದಂತೆ ಹಲವು ದೇವಸ್ಥಾನಗಳ ದರ್ಶನವನ್ನು ಪಡೆದುಕೊಂಡು ಕೊನೆಗೆ ತಿರುಪತಿಯಲ್ಲಿ ಮುಡಿಯನ್ನು ಕೊಟ್ಟಿದ್ದಾರೆ. ನಂತರ ಚಿಕಿತ್ಸೆಗೆ ಅಮೆರಿಕಕ್ಕೂ ಸಹ ತೆರಳಿದ್ದಾರೆ. ಶಿವರಾಜ್ ಕುಮಾರ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ಇದ್ರ ಬಗ್ಗೆ ರಾಜ್ ಕುಟುಂಬದಿಂದ ಯಾವುದೇ ಅಧಿಕೃತ ಹೇಳಿಕೆ ಬಿಡುಗಡೆಗೊಂಡಿಲ್ಲ. ಕಾಯಿಲೆ ಯಾವುದಾದರೂ ಆಗಿರಲಿ, ಚಿಕಿತ್ಸೆ ನಡೆದು ಶಿವಣ್ಣ ಗುಣಮುಖರಾಗಿ ಬರಬೇಕೆಂದು ಮಯೂರ ಟಿವಿಯ ಕಳಕಳಿ ಆಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ. ಆಗತ್ತೆ ಒಂದೊಂದೇ